ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಯೂಟಿಫುಲ್ ಆಗಿರುವಂಥ ಸಿಲ್ಕ್ ಥ್ರೆಡ್ ನೆಕ್ಲೆಸ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ಈ ಥರ ಬೀಡ್ಸ್, ಪ್ಲಾಸ್ಟಿಕ್ ಬೀಡ್ಸ್ ಬರುತ್ತೆ, ಓಕೆ. ಆ ಬೀಡ್ಸ್ನ ತಗೊಂಡು ಅದಕ್ಕೆ ನೀವು ಸಿಲ್ಕ್ ಥ್ರೆಡ್ನ ರ್ಯಾಪ್ ಮಾಡಬೇಕಾಗುತ್ತೆ. ರ್ಯಾಪ್ ಮಾಡ್ಕೊಳ್ಳೋದಕ್ಕೆ ನೀವು 14 ಎಳೆ ದಾರನ ತಗೋಬೇಕಾಗುತ್ತೆ. ನೋಡಿ, ನೀವು ಈ ಥರ ಸಿಲ್ಕ್ ಥ್ರೆಡ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ಥರ ಕೂಡ ದಾರನ ತಗೋಬೋದು. ಇಲ್ಲ ಅಂತ ಹೇಳಿದ್ರೆ ರಟ್ ಬಾಕ್ಸಿಗೆ ಸುತ್ತಕೊಂಡು ಕೂಡ ನೀವು 14 ಎಳೆ ದಾರನ ಮಾಡ್ಕೋಬಹುದು. ಈ ಥರ ಬೀಡ್ಸಿಗೆ ಫಸ್ಟಿಗೆ ರ್ಯಾಪ್ ಮಾಡ್ಕೋಬೇಕಾಗುತ್ತೆ ಸಿಲ್ಕ್ ಥ್ರೆಡ್ನ. ಇದೇ ಥರ 16 ಬೀಡ್ಸ್ನ ರ್ಯಾಪ್ ಮಾಡ್ಕೋಬೇಕಾಗುತ್ತೆ. ರ್ಯಾಪ್ ಮಾಡ್ಕೊಂಡಿರೋ ಬೀಡ್ಸಿಗೆ ಈ ಥರ ಗೋಲ್ಡ್ ಕಲರಿದ್ದು ಮೆಟಲ್ ಕ್ಯಾಪ್ ಬರುತ್ತೆ. ಅದನ್ನ ನೀವು ಈ ಥರ ಗಮ್ ಹಾಕಿ ಅಣಿಸ್ಬೇಕಾಗುತ್ತೆ. ಆಚೆ ಈಚೆ ಅಣಿಸ್ಕೊಳ್ಳಿ. ಮೆಟಲ್ ಕ್ಯಾಪ್ ಹಾಕಿದ ಮೇಲೆ ಡ್ರೈ ಆದಮೇಲೆ ಈ ಥರ ಆಗುತ್ತೆ ಬೀಡ್ಸು. ನೆಕ್ಸ್ಟ್ ಬಂದುಬಿಟ್ಟು ಚಾಂದ್ಬಲಿ ಅಂತ ಬರುತ್ತೆ. ಇದು ಬಂದುಬಿಟ್ಟು ಪೆಂಡೆಂಟ್ಗೆ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಪೆಂಡೆಂಟಿಗೆ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಥರ ಗೋಲ್ಡ್ ರಿಂಗ್ ಬರುತ್ತಲ್ವ, ಆ ಗೋಲ್ಡ್ ರಿಂಗಿಗೆ ಓಕೆ ಆ ಪೆಂಡೆಂಟ್ ಕನೆಕ್ಟರ್ನ ಹಾಕಿ, ಓಕೆ ಆ ಚಾಂದ್ಬಲಿಯಲ್ಲಿ ಒಂದು ಸಣ್ಣದಾಗಿ ಹೋಲ್ ಇರುತ್ತೆ. ಆ ಸಣ್ಣದಾಗಿ ಹೋಲಿಗೆ ಈ ಥರ ರಿಂಗ್ಸ್ನ ನೀವು ಹಾಕ್ಕೋಬೇಕಾಗುತ್ತೆ. ರಿಂಗ್ಸ್ನ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಈ ಥರ ಕನೆಕ್ಟರ್ನ ಕನೆಕ್ಟ್ ಮಾಡ್ಕೊಂಡ್ಮೇಲೆ ಸಿಲ್ಕ್ ಥ್ರೆಡ್ನ ನೀವು ಅದ್ರ ಮೇಲೆ ರ್ಯಾಪ್ ಮಾಡಬೇಕಾಗುತ್ತೆ. ನೀವು ಆ ಕನೆಕ್ಟರ್ನ ಮೊದಲೇ ಹಾಕ್ಕೊಂಡಿರ್ತೀರಲ್ವ, ಸೊ ಅದನ್ನ ಹೈಡ್ ಮಾಡ್ಕೊಳ್ಳಿ. ಆವಾಗ ಫಿನಿಶಿಂಗ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಫಸ್ಟೇ ಅದನ್ನ ಆ ಕನೆಕ್ಟರ್ ಮತ್ತು ಆ ರಿಂಗ್ನ ಹಾಕ್ಕೊಂಡು ನೀವು ಅದ್ರ ಮೇಲೆ ನೀವು ಸಿಲ್ಕ್ ಥ್ರೆಡ್ನ ರ್ಯಾಪ್ ಮಾಡಿ. ಆವಾಗ ಇನ್ನೂ ಅಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇದೇ ಥರ ಫುಲ್ಲಾಗಿ ರ್ಯಾಪ್ ಮಾಡ್ಕೊಳ್ಳಿ ಸಿಲ್ಕ್ ಥ್ರೆಡ್ಡಿಂದ.
ನೆಕ್ಸ್ಟು ಈ ಥರ ಪ್ಲ್ಯಾಸ್ಟಿಕ್ ಶೀಟಿಗೆ ಗಮ್ ಹಾಕ್ಕೊಂಡು ಅದಕ್ಕೊಂದು ಡ್ರಾಪ್ ಶೇಪ್ ಇದು ಕುಂದನ್ ಹಾಕಬೇಕು. ಡ್ರಾಪ್ ಶೇಪ್ ಇದು ಕುಂದನ್ ಹಾಕಿ ನೆಕ್ಸ್ಟು ಒಂದು ಸ್ಟೋನ್ ಚೈನ್ನ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಒಂದು ಪೆನ್ನಿನ ಥರ ಮಾಡ್ಕೊಳ್ಳಿ, ಸ್ಮಾಲ್ ಆಗಿ ಬರುವಂಥ ಪೆನ್ನಿನ ಥರ ಮಾಡ್ಕೊಳ್ಳಿ. ಮತ್ತು ಅದನ್ನ ಡ್ರೈ ಆಗಕ್ಕೆ ಬಿಡಿ. ಈ ಥರ ಡ್ರೈ ಆದಮೇಲೆ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿರ್ತೀರಲ್ವಾ ಸ್ಮಾಲ್ ಪೆಂಡೆಂಟು, ಅದನ್ನು ರ್ಯಾಪ್ ಮಾಡಿರುವಂಥ ಚಾನ್ಬಲಿಗೆ ಈ ಥರ ಅಂಟಿಸ್ಕೊಳ್ಳಿ. ಆ ಕನೆಕ್ಟರ್ ಮತ್ತು ರಿಂಗ್ಸ್ ಇರುತ್ತಲ್ವಾ, ಅದು ಕಾಣಿಸದೇ ಇರೋ ಥರ, ಅಂದರೆ ಕನೆಕ್ಟರ್ ಕಾಣಿಸ್ಬೇಕು, ಆ ರಿಂಗ್ಸು ಕಾಣಿಸ್ತದೆ ಇರೋ ಥರ ಅದನ್ನ ಅಂಟಿಸ್ಕೊಳ್ಳಿ. ಅಂಟಿಸ್ಕೊಂಡ್ಮೇಲೆ ನಾನು ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಪರ್ಲ್ ಬರುತ್ತಲ್ವ, ವೈಟ್ ಪರ್ಲು, ಅದ್ರದ್ದು ಆಫ್ ಬೀಡ್ಸ್ ವೈಟ್ ಪರ್ಲ್ ಬರುತ್ತಲ್ವ, ಅದು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳಿ. ನೀವು ಆ ಡಿಸೈನ್ ಯಾವ ಥರ ಮಾಡೋದಂತ ಹೇಳಿ ಈ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ.
ಆಫ್ಟರ್ ಡ್ರೈ ಪೆಂಡೆಂಟ್ ಬಂದುಬಿಟ್ಟು ಈ ಥರ ಆಗುತ್ತೆ. ಬೀಡ್ಸ್ ನೋಡಿ, ರ್ಯಾಪಿಡ್ ಬೀಡ್ಸ್ ಮತ್ತು ಗೋಲ್ಡ್ ಬೀಡ್ಸ್ ಇಷ್ಟನ್ನ ತಗೊಳ್ಳಿ. ನೆಕ್ಸ್ಟ್ ಗೋಲ್ಡ್ ರಿಂಗು, ನೆಕ್ಸ್ಟು ಸ್ಟೋನ್ ಬೀಡ್ಸು, ಕ್ರಿಮ್ ಬೀಡ್ಸು, ನೆಕ್ಸ್ಟು ನೆಕ್ಲೆಸ್ ಬ್ಯಾಕ್ ರೋಪ್ ಮತ್ತು ನೆಕ್ಲೆಸ್ ಪೋಣಿಸೋಕ್ಕೆ ದಾರ ತಗೊಂಡು ಫಸ್ಟಿಗೆ ದಾರಕ್ಕೆ ಕ್ರಿಮ್ ಬೀಡ್ಸ್ ಬರುತ್ತಲ್ವ, ಆ ಕ್ರಿಮ್ ಬೀಡ್ಸ್ನ ಹಾಕಿ ಮತ್ತೊಂದು ರಿಂಗ್ಸ್ನ ಹಾಕ್ಕೊಳ್ಳಿ, ಗೋಲ್ಡ್ ರಿಂಗ್ಸ್ನ ಹಾಕ್ಕೊಂಡು ಅದನ್ನ ಪೋಣಿಸ್ಕೊಂಡು ನೆಕ್ಸ್ಟ್ ರಿಟರ್ನ್ ಪೋಣಿಸ್ಕೊಂಡು ಅಲ್ಲೇ ಲಾಕ್ ಮಾಡಿ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ. ಕ್ರಿಮ್ ಬೀಡ್ಸ್ ಅಂತ ಹೇಳೋದು ಇದಕ್ಕೇನೆ. ಅದು ನೋಡಿ, ನೋಡೋಕ್ಕೆ ಗೋಲ್ಡ್ ಬೀಡ್ಸ್ ಥರ ಇರುತ್ತೆ, ಬಟ್ ಅದು ಬಂದುಬಿಟ್ಟು ಸ್ವಲ್ಪ ಮೆಲ್ಟ್ ಮಾಡಿದರೆ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗೋದು ಯಾಕಂತ ಹೇಳಿದ್ರೆ ಅದು ಲಾಕ್ ಮಾಡಬೇಕಲ್ವ ನೀವು ಅಲ್ಲಿ, ಅದಕ್ಕೋಸ್ಕರ. ನೆಕ್ಸ್ಟ್ 5 ಈ ಥರ ಗೋಲ್ಡ್ ಬೀಡ್ಸ್ನ ಪೋಣಿಸ್ಕೊಳ್ಳಿ. 5 ಗೋಲ್ಡ್ ಬೀಡ್ಸ್ನ ಪೋಣಿಸ್ಕೊಂಡ್ಮೇಲೆ ನೋಡಿ, ಅಲ್ಲಿ ಸ್ವಲ್ಪ ಬಿಟ್ಟಿರ್ತೀರಲ್ವ, ಅದನ್ನ ಫುಲ್ ಕವರ್ ಮಾಡ್ಕೊಳ್ಳಿ. ಗೋಲ್ಡ್ ಬೀಡ್ಸಿಂದ ಕವರ್ ಮಾಡಿಕೊಂಡು ನೆಕ್ಸ್ಟು ರ್ಯಾಪ್ ಮಾಡಿರ್ತೀರಲ್ವ ಬೀಡ್ಸ್ನ, ಅದನ್ನ ಪೋಣಿಸ್ಕೊಳ್ಳಿ. ಅದನ್ನ ಪೋಣಿಸ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. ಗೋಲ್ಡ್ ಬೀಡ್ಸ್ ಹಾಕ್ಕೊಂಡು ಮತ್ತೆ ವಾಪಸ್ ಹಾಗೆ ಇನ್ನೊಂದು ರ್ಯಾಪ್ ಮಾಡಿರುವಂಥ ಬೀಡ್ಸ್ನ ಹಾಕ್ಕೊಳ್ಳಿ. ಅದೇ ಥರ 8 ಬೀಡ್ಸ್ನ ಪೋಣಿಸ್ಕೊಳ್ತಾ ಬನ್ನಿ. ಒಂದು ಸೈಡು ರ್ಯಾಪಿಡ್ ಬೀಡ್ಸ್ ಬಂದುಬಿಟ್ಟು ನೀವು 8ನ ಪೋಣಿಸ್ಕೊಂಡ್ಮೇಲೆ ಇದು ಪೆಂಡೆಂಟ್ ಹತ್ರ 3 ಬೀಡ್ಸ್ನ ಹಾಕಿ, ಒಂದು ಸ್ಟೋನ್ ಇರುವಂಥ ಬೀಡ್ಸ್ ಬರುತ್ತಲ್ವಾ, ಈ ಥರದ್ದು ಬೀಡ್ಸ್ ಹಾಕ್ಕೊಂಡು ನೆಕ್ಸ್ಟ್ 6 ಶುಗರ್ ಬೀಡ್ಸ್ನ ಹಾಕ್ಕೊಳ್ಳಿ. ಯಾಕೆಂತ ಹೇಳಿದರೆ ಅದು ಪೆಂಡೆಂಟ್ ಒಳಗಿಂದ ಬರುತ್ತಲ್ವಾ, ಅದಕ್ಕೋಸ್ಕರ 6 ಶುಗರ್ ಬೀಡ್ಸ್ನ ಹಾಕ್ಕೊಂಡು ಆ ಪೆಂಡೆಂಟ್ ಇದು ಕನೆಕ್ಟರ್ ಇದೆ ಅಲ್ವಾ, ಅದು ಒಳಗಿಂದ ಬರುತ್ತೆ, ಅದು ಶುಗರ್ ಬೀಡ್ಸಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಸೈಡ್ ಕೂಡ ಬೀಡ್ಸ್ನ ಪೋಣಿಸ್ಕೊಳ್ತಾ ಬನ್ನಿ. ನಾನು ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನಿ ನೋಡಿ, ಹಂಗೆ ಪೋಣಿಸ್ಕೊಳ್ತಾ ಬನ್ನಿ. ಪೋಣಿಸ್ಕೊಂಡ್ಮೇಲೆ ಫೈನಲ್ ಆಗಿ ನೀವು ಕ್ರಿಮ್ ಬೀಡ್ಸ್ನ ಹಾಕ್ಕೊಂಡು ಲಾಕ್ ಮಾಡಬೇಕಾಗುತ್ತೆ.
ನೋಡಿದ್ರಲ್ಲ ನೆಕ್ಲೆಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಅಂದರೆ ಈ ಟ್ರೆಡಿಷ್ನಲ್ ವೇರ್ಗೆ ತುಂಬ ಸೂಪರಾಗಿ ಕಾಣಿಸುತ್ತೆ ನೋಡಿ. ಲಾಸ್ಟಿಗೆ ಈ ಥರ ಸರ ಆದಮೇಲೆ ಈ ಥರ ನೆಕ್ಲೆಸ್ ಬ್ಯಾಕ್ ರೋಪ್ ಬರುತ್ತಲ್ವಾ, ಅದನ್ನ ಸಿಕ್ಕಿಸ್ಕೊಳ್ಳಿ. ನನಗಂತೂ ತುಂಬ ಇಷ್ಟ ಆಯಿತು ನಾನು ಮಾಡಿರುವಂಥ ಸರ. ಇದೇ ಥರ ನಾನು ಅಂದರೆ ಮ್ಯಾಚಿಂಗ್ ಬ್ಯಾಂಗಲ್ಸ್, ಇಯರಿಂಗ್ಸ್ ಮತ್ತು ಸರ ಈ ಥರ ಮೂರನ್ನು ಕೂಡ ಈ ಥರ ಮಾಡಿದ್ದೀನಿ. ನೋಡಿ ಇದೇ ಥರ ನಾನು 10 ಕಲರ್ಸ್ನ ಮಾಡಿದ್ದೀನಿ ನೋಡಿ. ಬ್ಲ್ಯಾಕ್ ಕಲರು, ನೆಕ್ಸ್ಟ್ ಸ್ಕೈ ಬ್ಲೂ ಕಲರ್, ನೆಕ್ಸ್ಟ್ ಬಂದ್ಬಿಟ್ಟು ಲೈಟ್ ಗ್ರೀನ್ ಕಲರ್, ನೆಕ್ಸ್ಟ್ ಪರ್ಪಲ್, ನೆಕ್ಸ್ಟ್ ವೈಟ್ ಕಲರ್, ನೆಕ್ಸ್ಟ್ ಆರೆಂಜ್ ಕಲರ್, ಗ್ರೀನ್ ಕಲರ್, ಪಿಂಕ್ ಕಲರ್. ಇದರಲ್ಲಂತೂ ನನಗೆ ವೈಟ್ ಕಲರ್ ತುಂಬ ಇಷ್ಟ ಆಯಿತು. ನಾನು ಕೂಡ ಮಾಡ್ಕೋಬೇಕು ಅಂತ ಇದ್ದೀನಿ ನೋಡಿ. ಬೇಕಾದ್ರೆ ಈ ಸ್ಯಾರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದೇ ಥರ ನಾನು ಮ್ಯಾಚಿಂಗ್ ಸ್ಯಾರಿಗೆಲ್ಲ ಇಟ್ಟು ಫೋಟೋಶೂಟ್ ಕೂಡ ಮಾಡಿಕೊಂಡೆ. ಯಾಕಂತ ಹೇಳಿದರೆ ನಾನು ಮಾಡಿರುವಂಥ ಕಲೆಕ್ಷನ್ಸ್ ನನಗೆ ತುಂಬ ಇಷ್ಟ ಆಯಿತು ಇದು. ಅದಕ್ಕೋಸ್ಕರ ಏನೋ ಮೆಮೊರೀಸಿಗಿರಲಿ ಅಂತ ಎಲ್ಲ ಅಂದರೆ ಅದೇ ಥರ ಫೋಟೋಶೂಟ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.